ಅದಕ್ಕೆ ಒಂದು ದುವಾ ಹೇಳ್ತೀರಿ ಎಲ್ಲರೂ. ಎಲ್ಲರಿಗೂ ಸ್ವಲ್ಪ ಗರ್ಮ ಆಗ್ಯಾವ, ನನಗೂ ತ್ರಾಸ ಆಗೈತಿ, ಎಲ್ಲರಿಗೂ ತ್ರಾಸ ಆಗೈತಿ. ದೇವರಿಗೆಲ್ಲ ಜಾತಿ ಬೇಡ. ಏನ್ ಮಾಡ್ಸಿರಿ? ಶಿರಾ ಅನ್ನ ಸಾಂಬಾರ್ ಐತಿ. ಮತ್ ನೀವು ಸೊಕಾಶ ಹೇಳಿದ್ರೆ ಬದ್ನಿಕಾಯಿ ಪಲ್ಯ ಐತಿ ಮ್ಯಾಗ. ದೇವರಿಗೆಲ್ಲ ಉಪ್ಪಿನಕಾಯಿ ಐತಿ. ದೇವರಿಗೆಲ್ಲ ಜಾತಿ ಬೇಡ, ಭಕ್ತರಿಗಂತೂ ಮೊದಲೇ ಇಲ್ಲ. ಜಾತಿ ಭೇದದ ಸುಳಿಯಲ್ಲಿ ಸಿಲುಕಿ ಮುಳುಗದಿರೋ ಮನುಜ, ಕಬೀರ ಮುಳುಗದಿರೋ ಮನುಜ. ಮೋಕ್ಷವನ್ನು ನಾ ಬಯಸಿ ವಿಶ್ವಮೂರ್ತಿಯೇ ಬಸವ, ಜಂಗಮದ ಸೇವೆಯೇ ನನಗೆ ಪರಮ ಸಾಕ್ಷಾತ್ಕಾರ. ಜಗದ ಲೇಸಿದುವೆ ನನ್ನ ಬಾಳಿನ ದಾರಿಯು, ಜನರ ಜಾಗೃತಿಯೇ ಈ ಜೀವದ ಉಸಿರು. ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ ಲಿಂಗಾಯತ ಧರ್ಮಗುರು ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ, ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ದಾರ್ಶನಿಕರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ರಾಜರುಗಳಿಗೆ ರಾಜರು ಆದಂತ ಪರಮ ಪೂಜ್ಯ ಲಿಂಗರಾಜರ ದಿವ್ಯ ಚೇತನಕ್ಕೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ನನ್ನ ಆರಾಧ್ಯ ಗುರುಗಳು ಪ್ರವಚನ ಪಿತಾಮಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಗಳ ದಿವ್ಯ ಚೇತನಕ್ಕೆ ಹಣೆ ಮಣೆದು ಈ ಹೋರಾಟ ವೇದಿಕೆಯ ಉದ್ಘಾಟನೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲ ಮಾರ್ಗದರ್ಶನವನ್ನು ಕರುಣಿಸಿದ ಲಿಂಗಾಯತರು, ನಮಗೆಲ್ಲ ಹೊಳ್ಳಿ ನೋಡಿ ನಮ್ಗೊಬ್ರು ಅದಾರ ಅಂತ ನೋಡುವಂತ ಒಬ್ಬರೇ ಗುರುಗಳಂದ್ರ ಪಂಡಿತಾರಾಧ್ಯ ಅಪ್ಪಗಳು. ಅವರ ಆಶೀರ್ವಚನವನ್ನ ಮಾಡಿ ಅನಿವಾರ್ಯ ಕಾರ್ಯಕ್ರಮಕ್ಕೆ ಹೋಗ್ಯಾರ. ಆ ಪೂಜ್ಯರ ಜಂಗಮ ಪಾದಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ವೇದಿಕೆಯ ಮೇಲಿರುವಂತ ಚಿಂತಾಮಣಿ ಅಪ್ಪವರು, ಅಲ್ಲಿಂದ ಮಾಕಲ್ ಸರು ಒಳಗೊಂಡಂತೆ ಎಲ್ಲ ಅಲ್ಲಿಂದ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ನಮ್ಮ ಎಲ್ಲರೂ ಅದಾರ. ಇಲ್ಲಿ ಹೆಸರು ತಗೋತ ಹೋದ್ರ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೂ ತಗೊಂಡೇ ಬಿಡೋಣ, ಯಾಕಿದನ್ನ ಇದು ಮಾಡಿದ್ರಿ ಅಲ್ಲ, ಹೆಸರು ತಗೊಳ್ಳೋದಲ್ಲ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಇದು ಮಾಡ್ಯಾರ ಅಂದ್ರ, ಬಡಜಿಗ ಸಮಾಜ, ಪಂಚಮಸಾಲಿ ಸಮಾಜ, ಕುಂಬಾರ ಸಮಾಜ, ಶಿವಶಂಪಿ ಸಮಾಜ, ರೆಡ್ಡಿ ಸಮಾಜ, ಜಂಗಮ ಸಮಾಜ, ಕುರುವಕ್ಕಲಿಗ ಸಮಾಜ, ಆದ ಬಣಜಿಗ ಸಮಾಜ, ಸಾದರ ಸಮಾಜ, ಹಿಂಗ ಇಷ್ಟು ಈ ಒಂದನೇ ಹಂತದಲ್ಲಿ ಇದು ಏನಂತಾರ, ಇದಕ್ಕ ಪ್ರೀ ನರ್ಸರಿ. ಇದು ಹೌದು, ಇದು ಪ್ರೀ ನರ್ಸರಿ ಒಳಗ ಇಷ್ಟೊಂದು ತಗೊಂಡಾರ. ಇವು ಎಷ್ಟದಾವ ಗೊತ್ತದನ್ರಿ? 108ಕ್ಕಿಂತ ಹೆಚ್ಚದಾವ. ನಮ್ಮ ರಾಜ್ಯದ ಜನಸಂಖ್ಯೆ ಎಷ್ಟು? 7 ಕೋಟಿ. ಅಂದ್ರ ಹೆಚ್ಚು ಕಡೆ ಮುಸಲ್ಮಾನರನ್ನ, ಕ್ರಿಶ್ಚಿಯನ್ರನ್ನ, ಮತ್ತ ಯಾರಿ ಸಿಕ್ಕ ಬೌದ್ಧ ಜನ ಇವ್ರು ಬಿಟ್ರ 5 ಕೋಟಿಗಿಂತ ಹೆಚ್ಚಿನವ್ರು ನಾವ ಲಿಂಗಾಯತ್ರಿ ಓಟ್ರು ಇದ್ದಾರೆಲ್ಲ ಲಿಂಗಾಯತ್ರೆ. ಅದಕ್ಕೆ ಅವು ಹಿಂಗಾಗತೈತಿ. ಇದಕ್ಕೆ ಒಂದೇ ಇರೋದು ಇಷ್ಟೆಲ್ಲ ತಗೊಂಡಾರ. ಈ ಎಲ್ಲ ಸಂಘಟನೆಗಳ ಮುಖಂಡರಲ್ಲಿ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಬುದ್ಧ, ಬಸವ, ಅಂಬೇಡ್ಕರ್ ತಂದೆಗಳ ಸುವಿಚಾರಗಳಿಗೆ ಶಿರವಾಗಿ ಇಂದಿನ ಈ ವೇದಿಕೆಯಲ್ಲಿ ಭಾಗಿಯಾದಂತಹ ಬಸವ ಸ್ವರೂಪರಾದ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ ಶರಣೋ ಶರಣಾರ್ಥಿ. ಶಿರ ಕಾಯಕತೈತಿ, ಶರಣೋ ಶರಣಾರ್ಥಿ. ಯಾಕಂದ್ರ ನಾನ್ ನಿಮ್ಮಗ ಮಾತಾಡಕತ್ತೀನಿ, ನೀವು ಸ್ಪಂದನೆ ಮಾಡಿದ್ರ ನನಗ 2 ಮಾತಾಡಕ್ ಬರ್ತೈತಿ. ಯಾಕಂದ್ರ ನೀವು ಏನೋ ಮಾಡ್ಯ ಸುಮ್ ಕೂತ್ರಿ ಅಂದ್ರ ಏನ ತಿಳ್ಕೊಬೇಕು, ನನಗ್ ಕಷ್ಟ ಆಕೈತಿ. ಅದಕ್ಕ ನೀವು ಅಲ್ಲೇ ಮಾತಾಡ್ಬೇಡ್ರಿ, ನನ್ನ ಜೊತೆ ಮಾತಾಡ್ಕೋತಿದ್ದೆ ಅಂದ್ರ ಬಹಳ ಸಂತೋಷ ಆಗ್ತೈತಿ. ಈಗ ಇಲ್ಲಿ ಇದು ಕೇಳಿದ್ರು, ಯಾಕೆ ಸಂಖ್ಯೆ ಕಡಿಮೆ ಆಗೈತಿ, ಯಾಕೆ ಸಂಖ್ಯೆ ಕಡಿಮೆ ಆಗೈತಿ ಗೊತ್ತೈತೇನ್ರಿಪ್ಪ? ನಮ್ಮ ಅವ್ವಗಳು ಬಂದಾರಲ್ಲ, ಅವ್ರ ಮನೆಯವ್ರು ಕರ್ಕೊಂಡ್ಬಂದ್ರಿ, ಒಟ್ರು ಕರ್ಕೊಂಡ್ಬಂದಾರ ಹೇಳ್ರಿ. ಬಂದಿಲ್ಲ, ಅವ್ರ ಹುಡುಗರು ಕರ್ಕೊಂಬಂದಿಲ್ಲ, ಅವ್ರ ಮಕ್ಕಳು ಕರ್ಕೊಂಬಂದಿಲ್ಲ. ಇಲ್ಲ ನಮ್ಮ ಅಪ್ಪಗಳು ಬಂದಾರ, ಅವರು ಅಲ್ಲೇ ಬಿಟ್ಟು ಬಂದಾರ. ಎಲ್ಲಿ ಬಿಟ್ಟು ಹೋಗ್ತಿದ್ಲ ಅವ್ರು? ನಮ್ ಜೋಡಳ್ಳಿ ಅಪ್ಪವ್ರು ಬಂದಾರ. ಎಲ್ಲಿದಾರ? ಇಲ್ಲ ನೋಡಿ, ಜೋಡಳ್ಳಿ ಅಪ್ಪವರು ಅವ್ವಾರು ಅವ್ರು ಎಲ್ಲಿ ಒಬ್ಬರನ್ನ ಬಿಟ್ಟು ಹೋಗುದಿಲ್ಲ, ಇದೇ ಕಾರ್ಯಕ್ರಮ ಬಿಟ್ಟು ಬಂದಾರ. ಹಂಗ ಎಲ್ಲಾರು ಮನೆಯಾಗ ಬಿಟ್ಟು ಬಂದಿರಿ, ಇಲ್ಲೇ 2000 ಮಂದಿ ಆಗ್ಬೇಕತ್ತೀರಿ. ಹೆಂಗ ಆಗ್ತೈತಿ? ಅದಕ್ಕ ಮುಂದಿನ ದಿನಮಾನದೊಳಗ ಈಗ ನಾನು ತತ್ವ ತಿಳ್ಕೊಂಡು ಹಾಕಿನಿ. ನಮ್ಮ ಮನೆಯವ್ರ ತತ್ವ ತಿಳ್ಕೊಳಿಕಂದ್ರ, ಮಕ್ಕಳ ತತ್ವ ತಿಳ್ಕೊಳಿಕ ನಿಮ್ಮ ತತ್ವ ಹೆಂಗ ನಡಿತೈತಿ? ಈಗ ಅವ್ವ ಹೋಗಿ ಹೇಳಿದ್ರೆ ಸುಂದ್ರ ಅಲ್ಲೇನು ಹೋಗಿ ಬಂದಿ ಏನೋ ಒಂದು ಬಸವ ತತ್ವತ ಏನೋ ಹೇಳ್ತಾರ, ಏನೇನೋ ವಿಚಾರ ಹೇಳ್ತಾರ. ಅಲ್ಲೇನು ಇವ್ರು ಹೋಗಿ ಹೇಳಿದ್ರೆ ಸುಮ್ ಕುಂದ್ರಿ, ನಿಮ್ಗೆ ಎಲ್ಲ ಗೊತ್ತೈತಿ, ಬರೀ ಇಂಥವ್ ಏನ್ರಿ ತೊಗೊಂಬರ್ತಿರತ್ತಾರ. ಅದಕ್ಕೆ ಏನ್ ಮಾಡ್ರಿ, ಮುಂದಿನ ದಿನಮಾನದೊಳಗ ಎಲ್ಲಾರು ಸೇರಿ ಆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ಬೇಕು. ಇದೊಂದು ಬಹಳ ಒಂದು ಒಳ್ಳೆಯ ವೇದಿಕೆ.
ಈಗ ನಮ್ಮ ನಾಡಿನಲ್ಲಿ ಈಗಾಗಲೇ ಬಸವ ಸಂಘಟನೆಗಳು ಬೇಕಾದಷ್ಟು ಬಸವ ಸಮಿತಿ ಐತಿ, ರಾಷ್ಟ್ರೀಯ ಬಸವದಳ ಐತಿ, ಬಸವ ಧರ್ಮ ಪೀಠ ಐತಿ, ಬಸವ ಸೇನೆ ಅದಾವು. ಇನ್ನು 108 ಸಂಘಟನೆಗಳದವು. 108 ಸಂಘಟನೆಗಳಲ್ಲಿ ಇದು 109ನೇದ್ದು ಸಂಘಟನೆ. ಲಿಂಗಾಯತ ಒಳಪಂಗಡಗಳ ಒಕ್ಕೂಟದ ಲಿಂಗಾಯತರ ಅಲ್ಪಸಂಖ್ಯಾತರ ಮಾನ್ಯತೆಗಾಗಿ ಹೋರಾಟದ ವೇದಿಕೆ ಅನ್ನೋಂಥದ್ದು ಇದೊಂದು ಹೊಸದು. ಇದು ಆದ್ರೆ ಏನ್ರಿ ತೊಂದರೆ ಆಕೈತೇನು? ಈ ಸಂಘಟನೆ ಆ ಸಂಘಟನೆಗೆ, ಆ ಸಂಘಟನೆ ಈ ಸಂಘಟನೆಗೆ ಏನ್ರಿ ಶತ್ರುಗಳನ್ನು ಇಲ್ಲ. ಒಂದೇ ಸಂಘಟನೆ. ಯಾಕಂದ್ರೆ ಇದು ಬಹಳ ವಿಶಾಲವಾದಂತಹ ಧರ್ಮ. ಲಿಂಗಾಯತ ಧರ್ಮ ಅನ್ನೋದು ಇಡೀ ದಕ್ಷಿಣ ಭಾರತದಲ್ಲಿ ವ್ಯಾಪಿಸಿಕೊಂಡೈತಿ. ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಿಮಗೆ ಒಂದು ಮಾತು ಗೊತ್ತಿರ್ಲಿ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಲಿಂಗಾಯತ ಇರುವಂತ ಊರು ಯಾವ್ದಂದ್ರ ಸೋಲಾಪುರ. ಮತ್ತೆ ನಾವು ಇಲ್ಲಿ ತಗೊಂಡು ಒಬ್ರು ಮಹಾರಾಷ್ಟ್ರ ಬಗ್ಗೆ ತಗೊಳ್ಳಿಲ್ಲ. ಅದಕ್ಕೆ ಇಡೀ ದಕ್ಷಿಣ ಭಾರತದಲ್ಲೆಲ್ಲ ಲಿಂಗಾಯತರ ಅದಾರ. ಅದಕ್ಕೆ ನಾವು ಇಂಥವು ಈಗ 108 ಸಂಘಟನೆಗಳಲ್ಲ, ಇಂಥ 1008 ಸಂಘಟನೆಗಳಾದ್ರೂ ಪರವಾಗಿಲ್ಲ, ನಮ್ಮ ಓಣಿಗೆ ಒಂದೊಂದು ಸಂಘಟನೆ ಆದ್ರೂ ಪರವಾಗಿಲ್ಲ, ನಮ್ಮ 10 ಮನೆಗೆ ಒಂದೊಂದು ಈ ಬಸವ ಸಂಘಟನೆಗಳಾದ್ರೂ ಕೊರತೆ ಇಲ್ಲ. ಆದ್ರೆ ಎಲ್ಲರ ಉದ್ದೇಶ ಏನು? ಎಲ್ಲರ ಉದ್ದೇಶ ಏನಪ್ಪಾ ಅಂದ್ರ ನಮ್ಮ ಧರ್ಮವನ್ನ ಸ್ವತಂತ್ರ ಮಾಡ್ಕೊಳ್ಳೋದು. ಹೌದನ್ನೇನ್ರಿ? ನಮ್ಮ ಧರ್ಮ ಸ್ವತಂತ್ರ ಆಗ್ಬೇಕಾ? ಸ್ವತಂತ್ರ ಆಗ್ಬೇಕಾಯ್ತಂದ್ರೆ ಹೆಂಗ ಆಗ್ತೈತಿ ಅದು? ಹೆಂಗ ಸುಮ್ಮನೆ ಹೋಗಿ ಕೊಡು ಕೊಡ್ತಾರ? ನಾವು ಮೊದಲು ಲಿಂಗಾಯತರ ಆಗ್ಬೇಕಲ್ಲ, ನಾವು ಮೊದಲು ಸ್ವತಂತ್ರ ಆಗ್ಬೇಕಲ್ಲ. ನಾವೆಲ್ಲರೂ ಬಂದಲ್ಲ. ಹೌದು, ನಾವು ಲಿಂಗಾಯತರು ಮತ್ತೆ ನಾವು ಸ್ವತಂತ್ರ ಆಗೋದು, ನಾವು ಲಿಂಗಾಯತರ ಆಗುದು ಅಂದ್ರೆ ಏನು? ನಾವು ಮೊದಲು ಲಿಂಗಾಯತರಾಗಿ ಲಿಂಗಾಯತ ಧರ್ಮದ ಸ್ವಾತಂತ್ರ್ಯವನ್ನು ಕೇಳಿ ಹೌದಲ್ರಪ್ಪ. ಹೆಂಗ ಸ್ವತಂತ್ರ ಆಗೋದು? ಇಲ್ಲಿ 2 ಅದಾವ. ಒಂದು, ನಾವು ವೈಯಕ್ತಿಕವಾಗಿ ಲಿಂಗಾಯತನಾಗ್ಬೇಕು. 2ನೇದು, ನನ್ನ ಕುಟುಂಬವನ್ನು ಲಿಂಗಾಯತನ ಮಾಡ್ಬೇಕು. ವೈಯಕ್ತಿಕ ಹೆಂಗ ಲಿಂಗಾಯತ ಮಾಡೋದು? ನಾ ಲಿಂಗಾಯತ ಅಂತ ಹೇಳ್ತೀರಿ, ನೀವು ಎಲ್ಲರ ಫಲ ಲಿಂಗದವ ಅದಾವ. ಎಲ್ಲಿಟ್ರಿ? ಒಬ್ರು ಮನೆಗೆ ಹೋಗಿದ್ದೆ ನಾನು ಮೊನ್ನೆ ದಿವಸ. ಪಾಲೋತ್ಸವ ಲಿಂಗ ತೊಗೊಂಡ್ಬರ್ತೀನಿ 25 ತಾವಸ ಮಾಡಿ ಓಡ್ತಾರೆ. ಎಲ್ಲರೂ ಕೊಟ್ಟರು ಓಡ್ತಾರೆ. ಎಲ್ಲಿಗೆ ಜಗಲಿ ಓಡಾಕ್ತಾರ. ಯಾಕೆ ಇಲ್ರಿ, ಇನ್ನ ಇಟ್ಟು ಬಂದಿನಿ, ಜಾಕ ಮಾಡಕ್ ಇಟ್ಟು ಬಂದಿನಿ, ಅವಾಗ ಇಟ್ಟಿನಿ, ಸಂಜೆ ಮಕ್ಕಳು ಲಿಂಗಾನೇ ಬಿಟ್ಟಿರ್ಬಾರ್ದು. ಇಷ್ಟಲಿಂಗವನ್ನ ಈ ಅಂಗದಿಂದ ಬಿಟ್ಟು ಇರಲೇಬಾರ್ದು. ಅದು 1ನೇ ನಿಯಮ. ಮತ್ತೆ ನಾವು ಲಿಂಗಾಯತರಾದವರು ಕಡ್ಡಾಯವಾಗಿ ಲಿಂಗ ದೀಕ್ಷೆಯನ್ನ ಮಾಡ್ಕೋಬೇಕು. ಲಿಂಗ ದೀಕ್ಷೆಯನ್ನು ಯಾರ ಕಡೆಯಿಂದ ಮಾಡ್ಕೋಬೇಕು ಅಂದ್ರ ಗುರುಗಳ ಕಡೆಯಿಂದ ಮಾಡ್ಕೋಬೇಕು. ಅಲ್ಲಿ ಗುರುಗಳು ಅಂತ ಹೋಗಿ ಇಲ್ಲೊಬ್ರು ಗುರುಗಳು ಕೊಡ್ತಾರೆ, ಹೋಗಿ ಬುದ್ಧಿ ನಮಗ ಲಿಂಗ ದೀಕ್ಷೆ ಮಾಡ್ಬೇಕಾಯ್ತು, ನಮ್ಮ ಮಗ ಬೇಸಿಗೆ ಏನು ಹೇಳಿದಾಗ ಅವ್ರು ಕೇಳಿ ಮಾಡ್ಕೊತಾರ. ಅವ್ರಿಗೆ ಕೇಳಿ, ನಮ್ಮ ಧರ್ಮದ ಗುರುಗಳು ಯಾರ್ರಿ? ಅವ್ರು ಬಸವಣ್ಣನವರು ಅಂದ್ರ ಅವ್ರ ಕಡೆ ದೀಕ್ಷೆ ಮಾಡಿಸ್ಬೋದು. ಮತ್ತ ಅವ್ರು ಏನ ಕಲ್ಲ ಹುಟ್ಟೆ ಕತಿ ಹೇಳಕತ್ರ ಅಂತಂದ್ರ ಆಯ್ತ್ರಿ ಬುದ್ಧಿ ಶರಣಾರ್ಥಿ ಅಂತ ಬಂದ್ ಬಿಡ್ರಿ. ಇದನ್ನ 1ನೇದಾಗಿ ಮಾಡ್ಬೇಕಾಗಿದ್ದ ಕೆಲಸ ನೀವೆಲ್ಲ ಲಿಂಗಾಯತರು 1ನೇದಾಗಿ ಮಾಡ್ಬೇಕಾದಂತ ಕೆಲಸ. ಅವ್ರ ಕಡೆ ಲಿಂಗ ದೀಕ್ಷೆ ಮಾಡ್ಕೊಂಡ್ಬರ್ರಿ. ಲಿಂಗ ದೀಕ್ಷೆ ಮಾಡ್ಕೊಂಡ್ಬಂದು ಆ ಗುರುಗಳು ಹೆಂಗ್ ಹೇಳ್ತಾರಲ್ಲ ಆ ತರ ಮಾಡ್ಕೊಂಡ್ರಿ. ಈ ಲಿಂಗಾಯತ ಧರ್ಮ ಅಂದ್ರ ಇಡೀ ಜಗತ್ತಿನಲ್ಲಿ ಅತೀ ಸರಳವಾದಂತ ಧರ್ಮ. ಇಲ್ಲಿ ನಿಯಮಗಳು, ಕಟ್ಟಣೆಗಳು, ಬಂಧನಗಳು ಯಾವುದು ಏನೇನು ಇಲ್ಲ. ಈ ಲಿಂಗಾಯತ ಧರ್ಮ ಅಂದ್ರ ಜಗತ್ತಿನೊಳಗೆ ಏನು ಧರ್ಮದವ 18 ಧರ್ಮಗಳದಾವ. 18 ಧರ್ಮಗಳಲ್ಲಿರುವಂತ ಬಹಳ ಒಳ್ಳೆ ಧರ್ಮದವ. ಯಾವ ಧರ್ಮ ಕಡಿಮೆ ಇಲ್ಲ. ಅಲ್ಲಿ ಇರುವಂತ ಸಣ್ಣ 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 ದೋಷಗಳದಾವ. ಒಂದು ಧರ್ಮ ಹೇಳ್ತೈತಿ ಪ್ರಾಣಿ ಬಲಿ ಕೊಡೋತೈತಿ, ಒಂದು ಧರ್ಮ ಹೇಳ್ತೈತಿ ಬೆಂಕಿಯಾಗ ತುಪ್ಪ ಹಾಕತ್ ಹೇಳ್ತೈತಿ, ಒಂದು ಧರ್ಮ ಹೇಳ್ತೈತಿ ಹೆಣ್ಮಕ್ಳು ಕನಿಷ್ಠ ಹೇಳ್ತೈತಿ, ಒಂದು ಧರ್ಮ ಹೇಳ್ತೈತಿ ಅಂಗವಿಕಲರು. ಹಿಂಗ ಏನೇನೋ ಎಲ್ಲ ಹೇಳ್ಬೇಕು. ಆ ದೋಷಗಳನ್ನು ತೆಗೆದಾಗ, ಆ ಧರ್ಮದಲ್ಲಿರುವಂತಹ ಈ ಸಣ್ಣ ಪಟ್ಟ ದೋಷಗಳನ್ನು ತೆಗೆದಾಗ ಏನು ಶುದ್ಧವಾದಂತ ವಿಚಾರ ಉಂಟಿಲ್ಲ, ಅದು ಯಾವುದು? ಅದು ಬಸವ ಧರ್ಮ, ಅದು ಲಿಂಗಾಯತ ಧರ್ಮ. ಆ ಧರ್ಮದ ವಾರಸುದಾರ ಯಾರು? ಇಂಗ್ಲಿಷ್ ನಾವದು. ಅದಕ್ಕೆ ನಾವೆಲ್ಲರೂ ಏನಾಗಬೇಕು? ಲಿಂಗಾಯತರಾಗಬೇಕು. ಲಿಂಗಾಯತರಾಗಬೇಕು. 1ನೇದು ಲಿಂಗ ಕಟ್ಟಬೇಕು. 2ನೇದು ಏನು ಮಾಡಬೇಕು? ನಾವು ಲಿಂಗಾಯತ ಆಚರಣೆಗಳನ್ನು ಅನುಸರಿಸಬೇಕು. ನಾವು ಲಿಂಗಾಯತರ ಆಚರಣೆಗಳನ್ನು ಹೇಗೆ ಕಟ್ತೇವೆ? ನಾವು ಚೀಟಿ ಕಟ್ಕೋಬಾರ್ದು, ತಾಯ್ತ ಕಟ್ಕೋಬಾರ್ದು, ದಾರ ಕಟ್ಕೋಬಾರ್ದು. ದಾರ ಯಾಕೆ ಕಟ್ಕೋಬಾರ್ದಪ್ಪ ಅಂದ್ರೆ ನಮ್ಗೆ ದೇವರ ಮ್ಯಾಲ ನಂಬಿಕೆ ಇರಬೇಕು. ನಮ್ಮ ದೇವರು ಹೇಳಿದನ ನನ್ನ ಎದಿ ಮ್ಯಾಲೆ ಅದಾನ, ನಮ್ಮ ದೇವರು ಹೇಳಿದನ ನನ್ನ ಒಳಗೆ ಅದಾನ, ನನ್ನ ದೇವರು ಹೇಳಿದನ ಇಲ್ಲೆಲ್ಲ ಅದಾನ. ಇವೆಲ್ಲ ದೇವರನ್ನ ತಿಳ್ಕೊಂಡು ಹೋಗೋದು ಲಿಂಗಾಯತ ಧರ್ಮ. ಅದಕ್ಕೆ ನಮ್ಗೆ ಈ ದೇವರ ಮ್ಯಾಲ ನಂಬಿಕೆ ಇರಬೇಕು. ಹೊರತಾಗಿ ಕೈಯಾಗ ಕೊಳ್ಳಾಗ ಸೊಂಟದಾಗ ಕಟ್ಕೊಂಡು ಕಾಲ ಕಟ್ಕೊಂಡು ದಾರದ ಮ್ಯಾಲ ನಂಬಿಕೆ ಇರಬಾರ್ದು. ಅದಕ್ಕೆ ಏನೋ ಚೀಟಿ ತಾಯ್ತ ದಾರ ಅಂತ ಸುಡ್ಗಾಡಿ ಏನ್ ಹೇಳಿದ್ರೆ ಈ ಪ್ರಸಾದ ಮಾಡೋದಕ್ಕೆ ಮೊದಲು ಪಟ 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 ಕಟ್ ಮಾಡಿ ಹೋಗಲ್ಲ ಪ್ರಸಾದ ಮಾಡ್ರಿ. ಮತ್ತೆ ಏನು ಮುಂದಿನ ಹಂತ. ಮತ್ತೆ ಆಮೇಲೆ ನಮಗೆ ಏನ್ ಹಚ್ಕೊಳಕ್ ಕೊಟ್ಟಾರ ಬಸವ ತಂದೆಗಳು? ವಿಭೂತಿ ಹಚ್ಕೊಳಕ್ ಕೊಟ್ಟಾರ. ಈ ವಿಭೂತಿಯನ್ನು ಬಿಟ್ಟು ಹಳದಿದು, ಕೆಂಪಂದು, ಕರ್ರಂದು, ಆ ಕಟ್ಟಿಗೆ ತೇರು ಇಂಥ ಯಾವುದನ್ನು ನಾವು ಲಿಂಗಾಯತರಾದವರು ಹಚ್ಕೋಬಾರ್ದು. ಇಲ್ಲ ನೋಡ್ರಿ ಮುಸಲ್ಮಾನ್ರ ಅದಾರ ಎಲ್ಲಿ ಹಚ್ಕೋತಾರ? ನಾವು
ಯಾಕಂದ್ರೆ ಇಲ್ರಿ ನಮ್ಮ ಧರ್ಮದಾಗ ಹಿಂಗೆ ಹೇಳಿಲ್ಲ ಆತರ ಹೌದು. ಮತ್ತೇನ್ರಿ ಏನು ಮಾಡಕ್ ಅವ್ರು ಮಾಡಿಸ್ಕೋದಿಲ್ಲ, ಬಣ್ಣ ಹಚ್ಕೋಕ್ ಹೋಗ್ರಿ, ಬಣ್ಣ ಇಲ್ರಿ ನಮ್ಮ ಧರ್ಮದಾಗ ಇಲ್ಲತ್ತಾರ. ನೀವ್ ಯಾಕೆ ಹಚ್ಕೋತೀರಿ, ನೀವ್ ಯಾಕೆ ಮಾಡ್ತೀರಿ ಅಂದ್ರೆ ನೀವ್ ಯಾಕೆ ಮಾಡ್ತೀರಿ ಗೊತ್ತೈತೇನ, ನೀವ್ ಯಾಕೆ ಮಾಡ್ತೀರಿ ಗೊತ್ತೈತೇನ, ಇದಕ್ಕೆಲ್ಲ ಕಾರಣ ಯಾರು ಗೊತ್ತೈತೇನ, ನಾವೇನದಲ್ಲ ಕಾಯಿ ಉಟ್ಕೊಂಡು ಸ್ವಾಮಿಗಳದಲ್ಲ, ನಾವೇ ನಿಮ್ಮನ್ನ ಹಾಳಾಡಿಸ್ಬಿಟ್ಟೇವೆ. ಇಡೀ ದಿವಸ ನೀವ್ ಏನ್ ಮಾಡ್ಯಾರ, ಇಡೀ ಲಿಂಗಾಯತ ಧರ್ಮವನ್ನು ತಂದು ನಮ್ ಕೈಯಾಗ ಕೊಟ್ಟು ಬಿಟ್ರಿ. ಗುರುಗಳೇ ನೀವ ಮಾರ್ಗದರ್ಶನ ಮಾಡ್ರಿ, ವಚನ ಓದಿರಿ, ಶಾನೆ ಇದಿರಿ, ಕಾಶಿ ಒಳಗೆ ಕಲ್ತು ಬಂದಿರಿ, ಎಲ್ಲ ಮಾಡ್ರಿ ಅಪ್ಪ, ನಾವು ಮಾರ್ಗದರ್ಶನ ಮಾಡ್ರಿ ಅಂದಿರಿ. ಅಲ್ಲಿ ನನಗೇನಾಗ್ಬಿಡ್ತು ಗೊತ್ತೈತೆ, ನನ್ನ ಸ್ವಾಮಿ ಆಗನ್ನ ಇವರು ನಮ್ಮ ಅಣ್ಣನ ಮಗ ಅದಾರ, ಇವರು ನಮ್ ಬೀಗರ್ ಅದಾರ, ಇವ್ರು ನಮ್ ಸಂಬಂಧಿಕರ ಅದಾರ, ನಾನು ಹೊಟ್ಟೆ ಒಬ್ಬಂದೇ ನೋಡ್ರಿ ಹೆಂಗ ಇವ್ರು ಒಟ್ಟರು ಹೊಟ್ಟೆ ನಡಿಬೇಕಲ್ಲ, ಒಟ್ಟರು ಹೊಟ್ಟೆ ನಡಿಬೇಕಾದ್ರೆ ಈ ಶುದ್ಧ ಮಾರ್ಗ ಹೇಳಿದ್ರೆ ಹೆಂಗ್ ಹೊಟ್ಟೆ ನಡಿತೈತಿ. ಹೋಮ ಮಾಡಕ್ ಹಚ್ಚಬೇಕು, ಮನಿ ಶಾಂತಿ ಮಾಡಿದ್ರೆ ಪಾಸ್ ಬರ್ತಾರ, ಹೌದಲ್ಲ, ಹೋಮ ಮಾಡು. ನಾವು ಗುರುವಾರ ಹೋಮ ಮಾಡಂದ್ರ ಹೋಮ ಮಾಡ್ತೀವಿ. ಬಸವಣ್ಣವ್ರ ಫೋಟೋ ತಗೊಂಡು ವಚನ ಕಟ್ಕೊಂಡು ತಲೆ ಕಟ್ಕೊಂಡು ಬಸವ ಬಸವ ಅಂತ ಮನ್ಯಾಗ ಹೋಗಂದ್ರ ಹಂಗ ಗೊತ್ತೀರಿ. ದಾಸೋಹ ಮಾಡ್ಸಂದ್ರ ದಾಸೋಹ ಮಾಡ್ತೀರಿ, ಅವು ಬೆಂಕಿ ಹಾಕ್ಯಾರ ತುಪ್ಪ ಒಟ್ಟು ತಂದು ಸುಡುತ್ತೀರಿ. ಇದನ್ನ ಎಲ್ಲಾ ಇಲ್ಲಿ ತಕ್ಕ ನಮ್ಮ ಧರ್ಮ ತಪ್ಪಾಕಿ ಏನು ಕಾರಣಪ್ಪ ಅಂತಂದ್ರ ನಾವು ಸ್ವಾಮಿಗಳು ಕಾರಣ. ಯಾಕಪ್ಪ ಅಂದ್ರ ನಮ್ದು ಹೊಟ್ಟೆ ಐತಿ, ನಮ್ ಸಂಬಂಧಿಕರು ಹೊಟ್ಟೆ ಅದಾವ. ಅದಕ್ಕೆ ಇನ್ನು ಮ್ಯಾಲ ಸ್ವಾಮಿಗಳು ಮಾತು ಕೇಳಕ್ ಹೋಗ್ಬೇಡ್ರಿ. ಮತ್ತೆ ಸ್ವಾಮಿಗಳ ಮಾತು ಕೇಳಬಾರ್ದ್ರೆ ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳ್ಬೇಕಪ್ಪ ಅಂದ್ರ ಗುರು ಬಸವಣ್ಣನವರ ಶರಣರ ಮಾತುಗಳನ್ನು ಮಾತ್ರ ಕೇಳಿ. ಮತ್ತ ಅವ್ರ 12ನೇ ಶತಮಾನದಾಗ ಆಗಿ ಹೋಗ್ಯಾರ್ರಿ, ಮತ್ತೆ ಅವ್ರ ಮಾತು ಹೆಂಗ್ ಕೇಳೋರು ಅಂದ್ರೆ ಅವರು ಹೋಗಿಲ್ಲ. ಶರಣರು ಬಸವಣ್ಣನವರು ಶರಣರು ಅದಾರ ಇಲ್ರಿ, ಅದಾರ ಇಲ್ರಿ ಅಪ್ಪಾರ, ಎಲ್ಲಿ ಅದಾರ? ಅವರು ಕೊಟ್ಟಂತ ಸಾಹಿತ್ಯದೊಳಗೆ ಅದಾರ, ಅವರು ಕೊಟ್ಟಂತ ವಿಚಾರಗಳಲ್ಲಿ ಅದಾರ. ಅದಕ್ಕೆ 100 ವರ್ಷ ಹಿಂದೆ ಏನಿತ್ತು, ವಚನ ಸಾಹಿತ್ಯ ಲಭ್ಯದಿದ್ದಿಲ್ಲ. ನಮ್ಮ ಮಠದಾಗ ಈ ಸಾವುಕಾರ ಮನ್ಯಾಗ ದೇಸಾಯ ವಾಡ್ಯದಾಗ ಅಟ್ಟ ವಚನ ತಗೊಂಡಿದ್ದು, ಅವ್ರು ಅಟ್ಟ ಓದ್ತಿದ್ರು. ಈಗ ಎಲ್ಲಾರ ಮನ್ಯಾಗೂ ಬಂದವು ವಚನಗಳು. ಅದಕ್ಕೆ ವಚನಗಳನ್ನ ಯಾರು ಓದ್ಬೇಕು? ಮುಸಲ್ಮಾನ್ರಿ. ವಚನಗಳನ್ನ ನಾವೇ ಅಧ್ಯಯನ ಮಾಡಬೇಕು. ಅದಕ್ಕೆ ಪ್ರತಿಯೊಬ್ಬರು ನೀವೇನ್ ಮಾಡ್ಬೇಕು, ವಚನಗಳನ್ನ ಅಧ್ಯಯನ ಮಾಡ್ಕೊಡ್ರಿ, ವಚನಗಳ ಅರ್ಥಗಳನ್ನು ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಬಹಳ ಏನು ಕಠಿಣ ವಚನ ಬೇಕಾದ್ರೆ ಅದಕ್ಕೆ ಹೋಗ್ಬೇಡ್ರಿ. ದೇವಲೋಕ ಮತ್ತೆ ಲೋಕ ಬೇರೆಲ್ಲ ಕಾಣಿ, ಸತ್ಯವ ನುಡಿಯುವುದೇ ದೇವ, ಮಿಥ್ಯವ ನುಡಿಯುವುದೇ ಮತ್ತೆ ಲೋಕ. ಆಚರಣೆ ಎಲ್ಲಿ ಮ್ಯಾಗ ಐತಲ್ಲ ಮತ್ತೇನ್ರಿ, ನಿಮ್ಮ ಆಚರಣೆ ಒಳಗೈತಿ. ಇಲ್ಲಿ ನಾ ಅದೀನಿ, ಇಲ್ಲಿ ಇದೇನೆ, ಇಲ್ಲಿ ಆ ಕಡೆ ದಂಡಿಗೊಂದು ನಮ್ಮ ಅವ್ವ ಗೊತ್ತೈತಿ. ನಮ್ಮ ಅವ್ವನ ಕುರ್ತಿ ಯಾಕಂದ್ರೆ ಒಂದು ಹಗರಿ ಶಬ್ದ ಹಂಗಂದ್ರೆ ನರಕ ಚಲೋನೆ, ತಾಯಿ ತಂದ್ರೆ ಅವ್ವ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಇಲ್ಲೇ ಸ್ವರ್ಗ ಚಲೋ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಮತ್ತೆ ಇದಕ್ಕೆ ಯಾರು ಸಾಕ್ಷಿ? ಯಾರು? ನೀನೇ ಸಾಕ್ಷಿ, ನಿನ್ನ ಮನಸ್ಸೇ ಸಾಕ್ಷಿ ಅಂತ ಹೇಳಿ ಕೂಡಲ ಸಂಗಮ ದೇವ ನೀನೇ ಪ್ರಮಾಣ. ಅದಕ್ಕೆ ಈ ವಚನಗಳನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಹೋಗಿ ಆಯ್ತೆಲ್ಲ. ನೀವು ವಚನಗಳನ್ನ ಅಧ್ಯಯನ ಮಾಡಕತ್ತೀರಿ ಅಂದ್ರೆ ಮತ್ತೆ ಬರ್ತೀರಿ ನಮ್ಮಂತೆ. ಇಲ್ರಿ ನಮ್ಮ ಮಗನ ಗಟ್ಟಿ ಮಾಡೋದೈತಿ, ನಮ್ಮ ಮಗನ ಲಗ್ನ ಮಾಡೋದೈತಿ, ಹೆಂಗ ಮಾಡುದು ನೀವು ಬರ್ತೀರಿ. ನಾ ಹೇಳ್ತೇವೆ ಹಿಂಗ ಮಾಡು, ಹಂಗ ಮಾಡು, ರುದ್ರಾಕ್ಷಿ ಅಲ್ರಿ. ಮತ್ತೆ ಇದನ್ನ ನಮ್ಮ ವಚನದಾಗ ಹೇಳಿಲ್ಲಲ್ಲ ಶರಣರು. ಈ ಸಂಸ್ಕೃತ ಮಂತ್ರ ಹೇಳ್ಕೊತಿ ನಮಗೂ ತಿಳಿದಿಲ್ಲ, ನೀವು ಹೇಳಿ ತಿಳಿಯತ್ತಿಲ್ಲ ಗೊತ್ತಿಲ್ಲ, ನಮಗೂ ತಿಳಿದಿಲ್ಲ. ಮತ್ತೆ ಅದನ್ನ ತಗೊಂಡು ಏನ್ ಮಾಡುದು? ಮತ್ತೆ ಇದನ್ನ ಹೇಳಿಲ್ಲಲ್ಲ. ನೀವು ಪ್ರಶ್ನೆ ಮಾಡಿದ್ರೆ ಅವ್ರು ಪಟಕನ ಶಾಣೆ ರಕ್ಕಾರ. ಅವಾಗ ಏನ್ ಹೇಳ್ತಾರೆ ಗೊತ್ತ? ವಚನಾಭಿಷೇಕ ಮಾಡಿಸು. ರುದ್ರಾಭಿಷೇಕ ಆಟೋಮೆಟಿಕ್ ಸುಳ್ಳು ಆಕೈತಿ, ವಚನಾಭಿಷೇಕ ನಡಿತೈತಿ. ಅಂದ್ರೆ ಲಿಂಗ ಪೂಜೆ ಒಳಗ ವಚನಗಳನ್ನು ಹೇಳಿ ತಾನೇ ಬರ್ತೈತಿ. ನಾವು ತಪ್ಪಿ ಆಯ್ತಪ್ಪ ಅಕ್ಕಿ ಕಾಳು ಹೋಗಿ ಅಂದು ಅಲ್ಲ. ಬಸವ ತಂದೆಗಳು ಏನ್ ಹೇಳಾರಪ್ಪ ಅಂದ್ರ ಆಹಾರ ಅಪ್ಯಾಯಮಾನವಾದದ್ದು, ಆಹಾರ ವಸ್ತುಗಳು ಅಪ್ಯಾಯಮಾನವಾದದ್ದು, ಅದನ್ನ ಕೆಡಿಸ್ಬಾರ್ದು ಅಂದಾರ. ನೀನ್ ಒಗದಿಪ್ಪ ಅಂದ್ರ ಕಾಲಾಗ ಬೂಟ್ಗಾಲ ಹಾಕೊಂಡು ಚಪ್ಪಲ್ ಹಾಕೊಂಡು ಕಚ 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 ತುಳಿದಾಡ್ತಾರ. ಇಡೀ ವಿಶ್ವದಾಗ ಯಾಕೆ ಬೇಡ, ನಮ್ಮ ದೇಶದಾಗ ಎಷ್ಟೋ ಜನರಿಗೆ 3 ಹೊತ್ತು ಪ್ರಸಾದ ಸಿಗೋಬೇಕೈತ್ರಿವ. ಅಷ್ಟೊಂದು ಕಷ್ಟದಾಗದಾರ. ಅದಕ್ಕೆ ಬುದ್ಧಿ ನೀವು ಹೇಳಾಕತ್ತಿದ್ ಹೆಂಗ್ರಿ, ಇದು ಹೆಂಗ ಅಕ್ಕಿ ಕಾಳೋಗಿದ್ವು ನೀವು ನಮ್ಗೆ ಕೇಳಾಕತ್ತಿರ್ತಿಕೋ. ನಾವು ಶಾಣೆ ಹಾಕಿ ಚಲೋ ಮಾಡ್ತೇವೆ. ಹಂಗ ಇದೇ ತರ ಬಂದಾಡುವುದಾರ. ಅದಕ್ಕೆ ನೀವು ಪ್ರಶ್ನೆಗಳನ್ನ ಕೇಳಬೇಕು. ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ಯಾರು ಶಾಣೆ ಹಾಕ್ತಾರ? ನಾವು ಶಾಣೆ ಹಾಕ್ತೇವೆ. ಈಗ ಒಂದ್ ಏನಾಗಿಬಿಡ್ತು ಗೊತ್ತೈತೇನ್ರಿ? ಈಗ ಒಬ್ಬರ ಮನ್ಯಾಗ ತಿಳ್ಕೊಂಡಿದ್ರು. ಆ ಊರ್ದ ನಿಯಮ ಏನಿತ್ತಂದ್ರೆ ಏನ್ ಸಾವುಕಾರ ಕೂತಾರ, ಉಳಿ ಸಾವುಕಾರು ಇವರ ಬರ್ಬೇಕು. ಅವ್ರ ಮ್ಯಾಗ ಲಗ್ನ ಐತೆ ಅಂದ್ರು ಇವ್ರು ಬರ್ಬೇಕು, ಸತ್ತಾರ ಅಂದ್ರು ಇವ್ರು ಬರ್ಬೇಕು. ಏನ್ ಬೇಕಾದ ಕಾರ್ಯ ಆ ಸಾವುಕಾರ ಬಂದು ಕೂತ್ರಲ್ಲ ಇವ್ರ ಕಾರ್ಯಕ್ರಮ ಚಲೋ ಆಗ್ತಿದ್ದು. ಹಂಗ ನೇಮ ಸಾವುಕಾರ ಅಂದ್ರೆ ಸಾವುಕಾರ ಬರ್ಬೇಕು. ಅಲ್ಲಿ ಏನಾಯ್ತು ಗೊತ್ತೈತೆ, ಇದು ಕಟ್ಟಪ್ಪಣೆ ಇತ್ತು. ಒಬ್ರು ಮನ್ಯಾಗ ತೀರ್ಕೊಂಡು ಎಡಕ್ಕೆ ಕಾಳತ್ತಾರೆ ಹೆಣ್ಮಕ್ಳು. ಹತ್ತು ರಗಡಾಯ್ತು. ಇನ್ನ ಸಾವುಕಾರ ಬಂದಿರ್ತಾರ್ರಿ,
ಸಾವುಕಾರ ಬಂದಿರ್ತಾರ್ರಿ. ಸಾವುಕಾರ ಮಗನ ಕೂರು ಹೋಗಿದ್ದನ್ರಿ 4-5 ತಾಸು ಲೇಟ್ ಆಗಿ ಬಂದ. ಅಂದ್ರೆ 12ಕ್ಕೆ ಎತ್ತು 4-5 ಆಯ್ತು. ಈಗ ಏನ್ ಅಳ್ಳಾಕತ್ತಿದ್ನಲ್ಲ ಅವ್ರು ಹೇಳ್ತಿ ಆಕಿಗೆ ಸುಸ್ತಾಗಿ ಅಲ್ಲೇ ಏನ್ ಮಾಡ್ತಾರ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಯಾರು ಇರ್ತಾರ ಅವ್ರ ಗಂಡನ ತೊಡಿ ಮೇಲೆ ಯಾರು ತಿರ್ಕೊಂಡವ್ರು ಅವ್ರ ಹಣ್ಣು ಹೆಚ್ಚಿ ಮಕ್ಕೊಂಡ್ ಬಿಡ್ತಾರ. ಹಿಂಗ್ ಮಕ್ಕೊಂಡಿದ್ರು ಸಾವುಕಾರ ಆ ಕಡೆಗೆ ಬಂದ. ಯವ ಸಾವುಕಾರ ಬಂದ ಭವನ ಹೋದ್ರು. ಹೇಳು ಸಾವುಕಾರ ಯಪ್ಪ ಸಾವುಕಾರ ಬಾರ ಯಪ್ಪ ಬಾ ನೀವ್ ಮನಿಗೆ ಬರೋಣನೆ ಮ್ಯಾಗ ಬಾ ಸಾವುಕಾರ ಮ್ಯಾಗ ಬರ್ರಿ ಮ್ಯಾಗ ಕುಂದಿದ್ರೆ ತಿದ್ರಿ ಅಲ್ರಿ ದೊಡ್ಡ ಸಾವುಕಾರ ಬಂದ ಮ್ಯಾಗ ಕರ್ಕೋರಿ ಈಗ ಈ ಸಾವುಕಾರ ಮ್ಯಾಗ ಕರ್ಕೋರಿ ಸಾವುಕಾರ ಗಾಬರಿ ಆಗ್ಬಿಟ್ಟ. ಅದಕ್ಕ ನಿಮ್ಮನ್ನ ಎಷ್ಟು ದಿವ್ಸ ದಿಕ್ಕು ತಪ್ಪಿಸ್ಕೊತ ಬಂದಾರಲ್ಲ ನಿಮ್ಗೆ ಎಷ್ಟು ದಾರಿ ತಪ್ಪಿಸ್ಕೊತ ಬಂದಾರಲ್ಲ ಅವ್ರಿಗೆ ನಿಮ್ ಪೂಜೆ ಮಾಡಕ್ ನೀವೇನ್ ಕೇಳ್ಬೇಕು ಇವ್ರನ್ನ ಮ್ಯಾಗ ಕರ್ಕೊಂಡಿಂಗಯ್ಯ ಇವ್ರ ಮ್ಯಾಗ ಕರ್ಕೊಂಡಿಂಗಯ್ಯ ಅನ್ನೋದು. ಅದಕ್ಕ ಹಿಂಗ ನಾವು ಶುದ್ಧ ಆಗ್ಬೇಕು. 2ನೇ ಶುದ್ಧತೆ ವೈಯಕ್ತಿಕ ಶುದ್ಧತೆ. 2ನೇ ಶುದ್ಧತೆ ಯಾವ್ದಪ್ಪ ನಮ್ಮ ಮನೆಗಳು ಶುದ್ಧ ಆಗ್ಬೇಕು. ನಿಮ್ ಮನ್ಯಾಗ ಜಗಲಿಗಳು ಏನದು ಏನು ಬಾಂಡೆ ಅಂದ್ರೆ ಅದ ಬಾಂಡೆ ಕೊಂಡಬೇಕು ಅದಕ್ಕೆ ಹೆಚ್ಚು ಬಿಟ್ರಿ ನೀವು ಚರ್ಗಿ ಇಟ್ರಿ ಬಕೆಟ್ ಇಟ್ರಿ ವಾಟೆ ಇಟ್ರಿ ಆ ತುಳು ಎಲ್ಲ ಇಟ್ರಿ ನಿಂಬೆಕಾಯಿ ಕುಂಬಳಕಾಯಿ ತೆಂಗಿನಕಾಯಿ ಇಟ್ರಿ ಏನ್ ಸುದ್ದಿ ನಮ್ಮ ಲಿಂಗಾಯತ್ರಿಗೆ ಇದನ್ನ ಹೇಳ್ಯಾರ. ಅದಕ್ಕೆ ಇಲ್ಲ ನಮ್ಮ ಮನೆಗಳು ಶುದ್ಧ ಆಗ್ಬೇಕು. ನಮ್ಮ ಮನೆಗಳು ಶುದ್ಧ ಆಗ್ಬೇಕು. ನಮ್ಮ ಮನೆ ಶುದ್ಧ ಆಯ್ತು ತಿಳ್ಕೊರಿ ಅಲ್ಲಿ ನೀವು ಏನು ಒಂದು ತಾಸಟ್ನಲ್ಲಿ ಏನು ಅಪ್ರು ಎಲ್ಲ ತೊಳೆದು ತಿಕ್ಕುದು ಮಾಡ್ತಿಲ್ಲ ಆ ಎಲ್ಲಾ ಸಮಯ ತಪ್ಪಿ ಏನಾಗ್ತೈತಿ ನೀವು ಲಿಂಗಾಂಗ ಯೋಗಿಗಳು ಹಾಕಿರಿ. ಲಿಂಗ ಪೂಜೆ ಮಾಡ್ಕೊಳಕ್ ಅವಕಾಶ ಇರ್ತದ ನಿಮ್ಗೆ ಕಾಯಕ ಮಾಡಕ್ ಅವಕಾಶ ಇರ್ತೈತಿ. ಅದಕ್ಕ ಇವತ್ತ ಹೋದ್ಮೇಲೆ ಆ ಬಾಂಡೆ ದುಕಾನ ಎಲ್ಲ ಏನ್ ಮಾಡ್ಕೋರಿ ಗಂಟು ಕಟ್ಟಿ ಎಲ್ಲಿ ಏನ್ ಮಾಡಬೇಕು ತಿಪ್ಪಾಗ ಇದು ಮಾತನ್ನು ಹೋಗಿ ಹೊಳಿ ಕಾಣಿಸುದು ಅಂತ ಕಾಣಿಸುದು ಅಲ್ಲ. ಹೊಳಿ ಕಾಣಿಸುದು ಎಂತದ್ದು ಪವಿತ್ರವಾದದ್ದನ್ನು ಹೊಳಿ ಕಾಣಿಸ್ಬಿಡ್ತಿರ್ತೈತಿ. ಇಂಥ ಪೂರ್ವೈದು ತಿಪ್ಪಿ ಒಳಗೆ ಒಗಿಬೇಕು. ಅವು ಏನದಲ್ಲ ಅವೇ ನಮ್ಗೆ ಲಿಂಗಾಯತರಿಗೆ ಕಾಡುವಂಥವು, ಅವೇ ನಮಗೆ ಶನಿಗಳು, ಅವೇ ನಮ್ಮ ಕಾಡಾಟಗಳು. ಆ ಪೂರ್ಣ ನಾವು ಶುದ್ಧ ಮಾಡ್ಬೇಕು. ಮತ್ತೆ ನಮ್ಮ ಮನೆಯೊಳಗೆ ಬಸವಣ್ಣನವರು ಬಸವಾದಿ ಶರಣರ ವಚನಗಳು ಆ ಫೋಟೋಗಳನ್ನು ಬಿಟ್ಟು ಮತ್ತೆ ಕಾಲ್ಪನಿಕ ಚಿತ್ರಗಳು ಯಾವುವು ಇರಬಾರ್ದು. ಮನುಷ್ಯಾಗ ಬರೇ ಒಂದು ಮಗ ಇತ್ತು ಈ ಕಡೆ ಒಂದು ಕಾಲು ಬಂದು ಕತ್ತಿರ್ತಾರೆ 3 ಕಾಲಿನ ಒಂದು ಹುಟ್ಟಿದ್ರೆ ಏನ್ ಮಾಡ್ತೀರಿ ಹೇಳ್ರಿ ಏನ್ ಮಾಡ್ತೀವ ಪಟ್ಟಲ್ಲಿ ಚಲೋ ಡಾಕ್ಟರ್ ತಗೋತೀವಿ. ಚಲೋ ಡಾಕ್ಟರ್ ತಗೋದು ವಿಚಾರ ಮಾಡಿ ಆಪರೇಷನ್ ಮಾಡಿ ಕಟ್ ಮಾಡಿ ಸಿಗ್ತೀವಿ. ಇನ್ನು 4 ಕಾಲು ಅದಾವು 8 ಕೈ ಅದಾವು 4 ಮುಖ ಅದಾವು ಅಂತ ಹುಟ್ಟಿದ್ರೆ ಹೆಂಗ್ ಮಾಡ್ತೀರಿ ಹೇಳ್ರಿ ಹೆಂಗ್ ಮಾಡ್ತೀರಪ್ಪ. ಅದಕ್ಕೆ ಇಂಥ ಕಾಲ್ಪನಿಕತೆಗ ಆ ಫೋಟೋಗಳು ಏನ್ರ ಮನೆಯಾಗಿದ್ರು ಅಪ್ಪನೂ ತೆಗೆದು ಹೋಗಿರಿ. ಯಾಕಂದ್ರ ಅಪ್ಪರು ತೆಗೆದು ಹೋಗಿಲ್ಲ ಯಾರಿಗೆ ನಿಮ್ಮ ಹೊರಲಿಕ್ಕದ ನಾವೆಲ್ಲರೂ ಹಿಂಗ್ ಹೊಂಟಾರ. ನಾವೆಲ್ಲರೂ ಒಂದು ಹೊಂಟಾರ ಯಾರು ನಿಮ್ಮ ಮಕ್ಕಳೇ ನಮ್ಮ ಮನೆಯವ್ರೆ ಹೊಂಟಾರ. ಅದಕ್ಕೆ ಈ ಕಾಲ್ಪನಿಕತೆಗಳನ್ನ ನಾವು ತೋರಿಸಿ ಅವ್ರಿಗೆ ತಪ್ಪು ದಾರಿ ಹಿಡಿಸಾಕತ್ತೀವಿ. ಆ ಕಾಲ್ಪನಿಕ ಫೋಟೋ ಚಿತ್ರಗಳು ಏನದಲ್ಲ ಅಪ್ಪ ತೆಗಿಬೇಕು. ಮತ್ತೆ ಯಾರ್ಯಾರು ಕಾರ್ಯಕ್ಕೆ ಹೋದಾಗ ಕೊಟ್ಟಾರ್ರಿ ಇದೊಂದು ಗಣಪತಿ ಚಿತ್ರ ಕೊಟ್ಟಾರ, ಇದೊಂದು ಲಕ್ಷ್ಮಿ ಕೊಟ್ಟಾರ ಅವರು. ಈಗ ಮನ್ಯಾಗ ಚರಿ ಇರ್ತಾವ, ಒಂದು ಸಣ್ಣ ಸ್ಥಳ ಚರಿ ಇರ್ತೈತಿ, ಮನ್ಯಾಗ ನೀರ್ ಕುಡಿ ಹಾಕೊಂಡ್ ಚರಿ ಇರ್ತೈತಿ. ಯಾವ್ದೇ ಬಂದಾಗ ಏನ್ ಮಾಡ್ತಾನೆ ಗೊತ್ತೈತಿ ಆ ನೀರ್ ಕುಡಿಗೆ ಚರಿಗೆ ತಗೊಂಡ್ ಹೋಗಿ ಬಂದ್ಬಿಡ್ತಾನ. ಆ ಚರಿಗೆ ಅವತ್ತು ಏನಾಕೈತಿ ಮುರ್ಚೆಟ್ ಚರಿ ಹಾಕೈತಿ. ಹಂಗ ನಿಮ್ಮನ್ನ ಮುರ್ಚೆಟ್ ಮಾಡ್ತಾರ, ಕಾರ್ಯಕ್ಕೆ ಕಳಿಸಿ ಕೊಡ್ತಾರ. ನಿಮ್ಗೊಂದು ಗಣಪತಿ ಫೋಟೋ ಪಠ್ಯ, ಲಕ್ಷ್ಮೀದ ಪಠ್ಯ, ವೆಂಕಟರಮಣನ ಒಂದು ಪಠ್ಯ. ಅಂದ್ರೆ ಇದು ಉದ್ದೇಶ ಏನಪ್ಪಾ ಅಂದ್ರ ನಿಮ್ನ ಮುರ್ಚೆಟ್ ಮಾಡ್ಬೇಕಂತಾರ. ಮತ್ತೆ ನೀವು ಮುರ್ಚೆಟ್ ಆಗುದ ಹಂಗ ನಿಮ್ಗೆ ಯಾಕೆ ಹೇಳೋರಿಲ್ಲ ಕೇಳೋರಿಲ್ಲ. ನಿಮ್ ಹಣಿನೂ ಎಲ್ಲ ಕುಲ್ಲಾನೆ, ನಿಮ್ ಜಗಲಿನೂ ಕುಲ್ಲಾನೆ, ನಿಮ್ ಮನಿನೂ ಕುಲ್ಲಾನೆ. ಅದಕ್ಕೆ ಹಿಂಗಾಗಬಾರ್ದು. ನಾವೆಲ್ಲರೂ ಒಂದು ಭದ್ರವಾದಂತ ಚೌಕಟ್ಟು ಹಾಕೋಬೇಕು. ಅವ್ರು ಪಡ ಕೊಡ್ತಾರಲ್ಲ ಬೇಡಪ್ಪ ನಮ್ಮ ಬಸವಣ್ಣವರು ಶರಣ ಹಿಂಗೇನ ಅದು ನೀನೇ ಇಟ್ಕೋಪ್ಪ. ಮತ್ತೆ ದೇವ್ರು ಬೇಡತ್ತಲ್ಲ, ದೇವ್ರು ಬೇಡ ಮತ್ತಲ್ಲ ನೀನೇ ದೇವ್ರದೀಪ, ನಿನ್ನ ಬಿಟ್ಟು ನಾನು ಮತ್ತೊಂದ್ ಕಡೆ ದೇವ್ರು ನೋಡಾಕ್ತಿಲ್ಲ ಈ ತರ ಹೇಳಿ ತಿರಸ್ಕಾರ ಮಾಡಬೇಕು. ಹಿಂಗ ಈ ಪೂರ್ಣ ಇಲ್ಲಿ ಶುದ್ಧತೆಗಳನ್ನಾಗಬೇಕು. 3ನೇ ಶುದ್ಧತೆ ಬಹಳ ಅವಶ್ಯ ಐತಿ. ಕಲ್ಯಾಣದೊಳಗ ಕ್ರಾಂತಿ ಯಾಕಾಯ್ತು? ಕಲ್ಯಾಣದೊಳಗ ಕ್ರಾಂತಿ ಎದಕ್ಕಾಯ್ತು? ಆ ಮೇಲ್ವರ್ಗದ ಹುಡುಗಿನ ತಂದು ಈ ಕೆಳವರ್ಗದ ಹುಡುಗದ ಪಟ್ಟು ಲಗ್ನ ಮಾಡಿದಾಗ ಅವ್ರಲ್ಲಿ ಸುಮ್ಮನೆ ಅವ್ರೇನ್ರ ಲವ್ ಮಾಡಿ ಆ ಕಡೆ ಪ್ರೀತಿ ಮಾಡಿ ಹೋಗಿದ್ರೆ ಇಟ್ಟು ಗಾಲ ಹಾಕಿಲ್ಲ. ಅದು ಅನುಭವಂತಪದಾಗ ಇಂಥ ಎಲ್ಲ ಹಿರಿಯ ಶರಣರ ಸಾನ್ನಿಧ್ಯದ ಒಳಗಾಯ್ತು. ಆಗಿದ್ದಕ್ಕೆ ಏನಾಯ್ತು? ಕಲ್ಯಾಣದೊಳಗ ಕ್ರಾಂತಿ ಆಯ್ತು. ಕಲ್ಯಾಣದೊಳಗ ಕ್ರಾಂತಿ ಆಗ ಅವ್ರು ಏನ್ ಹೇಳಿದ್ರು ಅಪ್ಪಣೆ ಏನ್ ಮಾಡಿದ್ರು ಅಂದ್ರೆ ಈ ವಚನಗಳನ್ನ ನಾಶ ಮಾಡಕ್ ಹೇಳಿದ್ರು. ಅದಕ್ಕೆ ಆ ವಚನಗಳನ್ನ ಏನ್ ನಾಶ ಮಾಡಕ್ ಹೇಳಿದ್ರು ಅವೇ ಬಹಳ ಜನ ರಕ್ತ ಸುರಿಸಿ ಅಪ್ಪ ಹೇಳ್ದಂಗ ಉಳಿಸ್ಯಾರ. ಅಪ್ಪ ವಚನವನ್ನ ಅಧ್ಯಯನ ಮಾಡ್ಬೇಕು. ಯಾವ್ದಾದ್ರು ಸರಿಯಾದ ಕಲ್ಯಾಣ ಕ್ರಾಂತಿ ಇಲ್ಲ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ನಾವೇನು ಗಾಣಿಗೆರದೇವು, ರೆಡ್ಡಿಯರದೇವು, ಪಂಚಮ ಸಾಲ ಇದೇವು, ಕನಿಷ್ಠ ಈಗ ಏನ್ ಮೇಲ್ವರ್ಗ ಏನು ಇಟ್ಟು ಮಂದಿ ಕುಡ್ರಿಲ್ಲ. ನಿಮ್ಮ ಮನೆಯ ಮಕ್ಕಳು ಬೇರೆ ಸಮುದಾಯಕ್ಕೆ ಕೊಡು ಹೊತ್ನ್ಯಾಗ ನೋಡ್ಬೇಕು, ಎಲ್ಲಾನು ನೋಡ್ಬೇಕು. ಹುಡುಗ ಚಂದ್ರಗಳಲ್ಲಿ ನೋಡ್ರಿ, ಹುಡುಗಿ ಕೆಂಪದಲ್ಲಿ ನೋಡ್ರಿ, ಎತ್ತರದಲ್ಲಿ ನೋಡ್ರಿ, ಎಜುಕೇಶನ್ ನೋಡ್ರಿ, ಮತ್ತೆ ಬೇರೆ ಎಲ್ಲ ನೋಡ್ರಿ. ಮತ್ತೆ ಇಬ್ಬರು ರಕ್ತನು ಚೆಕ್ ಮಾಡಿಸ್ರಿ.
ಏನ್ರಿ ಸಣ್ಣ ಪುಟ್ಟ ಏನು ವೈರಸ್ಗಳು ಸೇರ್ಕೊಂಡವು, ಬ್ಯಾಕ್ಟೀರಿಯಾಗಳು ಸೇರ್ಕೊಂಡರತ್ತ ಇದನ್ನೆಲ್ಲಾ ಪರೀಕ್ಷೆ ಮಾಡಿ ಹೊರತಾಗಿ ಈ ಜಾತಿ ಅನ್ನೋದೊಂದು ಕೇಳ್ಬೇಡ. ಈ ಜಾತಿ ಅನ್ನೋದು ಬಿಟ್ಟು ಯಾವಾಗ ನೀವು ಮೇಲೆ ಬರ್ತಿಲ್ಲ ಅವಾಗ ಇದಕ್ಕೆ ಏನ್ ಕೇಳಿದಿಲ್ಲ, ಈ ಎಲ್ಲ ಪ್ರಶ್ನೆಗಳು ಉತ್ತರ ಬಂದ್ಬಿಡ್ತೈತಿ. ನೋಡ್ರ ಒಂದು ಸುಮ್ಮನೆ ಉದಾಹರಣೆ ಹೇಳ್ತೀನಿ. ನಮ್ಮ ಮನೆಗೆ ಹೇಳ್ತೀನಿ. ನಮ್ಮ ಪೂರ್ವಾಸ ನಮ್ಮ ಅವ್ವ ಒಂದ್ ಜಾತಿ ಹಾಕಿದಾಳ, ನಮ್ಮ ಅಪ್ಪ ಒಂದ್ ಜಾತಿ ಅವ್ರ ಅದಾರ, ಹಿಂಗೆ ಅದಾರ ಇದ್ದು ಮಾತಿ ಇರತ್ತಾರ. ಇಲ್ಲ ನಾವು ಪಂಚಮಸಾಲಿ ಇರಲ್ಲ ಒಂದ್ ಹಚ್ಚಿರ್ತಾವು ಅವ್ರ ತರ ನಾವು ಬಣದಿರತ್ತ. ಹಿಂಗ ಅವ್ರ ಮನೇನ ಹೆಣ್ಮಕ್ಳು ಇವ್ರ ಮನೆ ಆಗದಾರ, ಇವ್ರ ಮನೇನ ಹೆಣ್ಮಕ್ಳು ಅವ್ರ ಮನೆ ಆಗದಾರ, ಒಬ್ಬರಿಗೊಬ್ಬರು ನಿಂದಾ ಮಾಡುವಂತ ಪರಿಸ್ಥಿತಿ ಬರಾಕೈತಿ. ಯಾಕಂದ್ರ ನಾವು ವಚನಗಳನ್ನ ಅಧ್ಯಯನ ಮಾಡ್ಲಾರಕ್ಕ. ಅದಕ್ಕೆ ನಾವು ಬಸವಣ್ಣನವ್ರು ಕೊಟ್ಟಂತ ಇದು ಏನೈತಲ್ಲ ಈ ಶುದ್ಧೀಕರಣ, ಇದು ಬೀಜಗಳು ಬಿತ್ತಿರ್ತಾರೆ. ಬೀಜಗಳು ಬಿತ್ತುದು ಅಪ್ಪನ ಬೇರೆ ಬೇರೆ ಭೂಮಿ ಒಳಗೆ ಬಿತ್ಕೋತ್ ಬಂದು ಕಾಲಗಾಯ ಮಾಡ್ಬಿಡ್ತಾರ. ಹಂಗ ನಮ್ಮ ಮಕ್ಕಳನ್ನ ಬೇರೆ ಬೇರೆ ಸಮಾಜಕ್ಕೆ ಕೊಡುವಂತ ಒಂದು ವ್ಯವಸ್ಥೆಯಾಗಿ ಇಲ್ಲಿ ಏನಾಗ್ತದ, ಸಮಾಜದಲ್ಲಿ ಭದ್ರತೆ ಬರ್ತೈತಿ. ಇವ್ರು ಹಡ್ಪದ್ರಂದ್ರೆ ಯಾರು? ನಮ್ಮವ್ರೆ, ನಮ್ ಬೀಗರು. ಅವ್ರಿಗೆ ಏನ್ರಿ ನೋವಾದ್ರೆ ಯಾರಿಗೆ ನೋವ? ನನಗೆ ಆಯ್ತು. ಇವ್ರು ಶಿಂಪ್ರಿಯಾರಿಗೆ ಅಂದ್ರೆ ಯಾರು? ನಮ್ ಕಾಕ ದೊಡ್ಡಪ್ಪಗಳು ಅನ್ನಂತ ಭಾವನೆ ಬರ್ತೈತಿ. ಅವಾಗ ನಮ್ಮ ಸಮಾಜ, ನಮ್ಮ ಧರ್ಮಕ್ಕ ಒಂದು ಭದ್ರತೆ ಸಿಗ್ತೈತಿ. ಈ ದಿಕ್ಕಿನೊಳಗ ನಾವೆಲ್ಲ ಕೆಲಸ ಮಾಡ್ಬೇಕು. ಆಮೇಲೆ ಇನ್ನು ಇದು ಕೇಳಿದ್ರು, ಅಂಬೇಡ್ಕರ್ ತಂದೆಗಳು ಮತ್ತೆ ಇದಕ್ಕೆ ಯಾಕೆ ಬರ್ಲಿಲ್ಲ ಅಂತನಂತದ್ದು ವಾಸು ಸರ್ ಏನೋ ಒಂದು ಪ್ರಶ್ನೆ ಮಾಡಿದ್ರು. ಯಾಕೆ ಹೆಂಗ ಬರ್ತಾರೆ ಅಂಬೇಡ್ಕರ್ ತಂದೆಗಳು? ಅವ್ರಿಗೆ ಈ ಲಿಂಗಾಯತ ಧರ್ಮದ ಬಗ್ಗೆ ಗೊತ್ತಿತ್ತು. ವಚನಗಳು ಇಂಗ್ಲಿಷ್ನೊಳಗ ಬಂದಿದ್ದು, ಅವ್ರು ವಚನಗಳನ್ನ ಅಧ್ಯಯನ ಮಾಡಿದ್ರು. ಅವರು 50 ಡಿಗ್ರಿ ತಗೊಂಡವ್ರು. ಈ ವಚನವನ್ನು ಅಧ್ಯಯನ ಮಾಡ್ಲಾರ್ದಿರ್ತಾರ ಮಾಡಿದ್ರು. ಅವ್ರು ಬಂದ್ರು ಕರ್ಕೊಳ್ಳೋರು ಯಾರು? ಹರ್ಡೇಕರ್ ತಂದೆ, ಮಂಜಪ್ಪ ತಂದೆಗಳಿಗೆ ನಾವು ದೀಕ್ಷಾ ಮಾಡಿಲ್ಲ. ಇನ್ನು ಅಂಬೇಡ್ಕರ್ ತಂದೆಗಳು ಬಂದ್ರೆ ಮಾಡ್ತೇವ ನಾವು? ಇನ್ನು ಅವ್ರ ಮಂದಿ ಬಂದ್ರೆ ಮಾಡ್ತೇವೆ, ಈಗ ಮಾಡಲಾಗ್ಯವು. ಅದಕ್ಕೆ ಅವ್ರೆ ಆ ಒಂದು ಇದರಿಂದ ಆಗೈತಿ. ಅದಕ್ಕೆ ನಾವು ಯಾವ ಸಮಾಜಗಳನ್ನು ಹೊರಗಿಡಕ್ಕೆ ಸಾಧ್ಯ ಇಲ್ಲ. ಈಗ ನೋಡ್ರಿ, ಕಂಬಳಿ ನಾಗಿ ದೇವಯ್ಯನವರು, ಉರಿಲಿಂಗ ಪೆದ್ದಿಗಳು ಅಂದ್ರೆ ಆ ಸಮಾಜದ ಪ್ರಮುಖರು. ಅಂದ್ರ ಈ ಏನು ತಳ ಸಮುದಾಯದವ್ರು ಅವರೆಲ್ಲ ಪ್ರಮುಖರು. ಅದಕ್ಕ ಈ ಲಿಂಗಾಯತ ಅಂತಂದ್ರ ಈ ಮ್ಯಾಗಿನವ್ರ ಧರ್ಮ ಅಲ್ಲ, ಕಾಯಕ ಜೀವಿಗಳ ಧರ್ಮ. ಈ ಕಾಯಕ ಜೀವಿಗಳನ್ನೆಲ್ಲ ಒಂದು ಮಾಡಬೇಕು. ಇವ್ರನ್ನೆಲ್ಲ ಒಂದು ಮಾಡಿದ್ರೆ ನಮ್ಮ ಧರ್ಮಕ್ಕೆ ಸ್ವಾತಂತ್ರ್ಯ ಸಿಗ್ತೈತಿ ಅನ್ನೋ ಒಂದು ಮುಖ್ಯವಾದಂತ ಉದ್ದೇಶ ತಗೊಂಡೆ ಚಿಂತಾಮಣಿ ಅಪ್ಪವರು ಇಂಥ ಒಂದು ಕೆಲಸ ಮಾಡಾಕ್ತಾರ. ಅದಕ್ಕೆ ನಮ್ಮ ಒಳಗ ಇವು ಬಾಂಡೆಗಳು ಬಾಳಗಣಿ ಏನಕ್ಕರಿವ ಸಫಾ ಮಾಡ್ತಾವ. ಒಂದ ಚರಿಗಿತಾನ ಸಫಾ ಮಾಡಿ ಮಾಡ್ತೈತೇನ ಬಹಳಷ್ಟು ಬಾಂಡೆ ಐವನ್ ತಗೊಳಕ ಅದು ಸಫಾ ಮಾಡ್ತೈತಿ. ಅದಕ್ಕೆ ತಗೊಂಡು ಯಾಕೆ ಹೊಂದ್ಕೊಂಡು ಡಾಗ ಆಡುವು ಬರ್ದಾಡ್ತಾವ. ಅದಕ್ಕೆ ಇವೆಲ್ಲ ಸಣ್ಣ ಪುಟ್ಟ ನಡುವೆ ಇವ್ರನ್ನೆಲ್ಲ ನಾವು ದೂರ ಸರಿಸಿ ಇದು ಮಾಡೋದು. ಮತ್ತೆ ಇನ್ನೊಂದಂದ್ರು ಅಮಾಸಿ. ನಾವೆಲ್ಲ ಅಮಾಸಿ ಸಂಸ್ಕೃತಿಯವರ, ವಾರದ ಸಂಸ್ಕೃತಿಯವರ, ತಿಥಿ ಸಂಸ್ಕೃತಿಯವರ, ಮಿತಿ ಸಂಸ್ಕೃತಿಯವರ, ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಮಗೆ ಸ್ಪಷ್ಟವಾಗಿ ಹೇಳ್ಬಿಟ್ಟಾರೆ. ವಾರವೇಳು ಕುಲ 18 ಎಂದೆಂಬರು, ಇದ ನಾವು ಅಲ್ಲೆಂಬವೇ. ವಾರ ಎಸದೇರಿವ 7 ಕುಲ ಎಸವು 18 ಕುಲ ಆತಾರ. ವಾರವೇಳು ಕುಲ 18 ಎಂದೆಂಬರು, ಇದ ನಾವು ಅಲ್ಲೆಂಬವಯ್ಯ. ವಾರವೆರಡು, ಹಗಲೊಂದು ವಾರ, ಇರುಳೊಂದು ವಾರ. ಇವತ್ತು ಯಾವಾರ ಸ್ವಲ್ಪ ವಿಚಾರ ಮಾಡಿ ಹೇಳ್ಬೇಕಾಕೈತಿ. ಈ ಕಡೆ ಹೊರ ನೋಡಿದ್ರೆ ಇವತ್ತು ಬೆಳಕಾಗಿದ್ದ ವಾರ, ರಾತ್ರಿ ವಾರ ಹೇಳ್ಬೋದು, ಹೌದಿಲ್ಲ? ಈ ವಾರನು ಸಹಿತ ಕಾಲ್ಪನಿಕ. ನಮಗೆ ವಾರಗಳು ಯಾವುವು? ಹಗಲೊಂದು ವಾರ, ಇರುಳೊಂದು ವಾರ. ಮತ್ತೆ ಕುಲಗಳು ಎಷ್ಟಪ್ಪ? 2 ಕುಲ ಅಂತ ಹೇಳಿದ್ರು. ಭವಿ ಒಂದು ಕುಲ, ಭಕ್ತನೊಂದು ಕುಲ. ಭವಿ ಅಂದ್ರೆ ಯಾರು? ಭಕ್ತರಂದ್ರೆ ಯಾರಪ್ಪ ಅಂದ್ರ, ಭವಿ ಅಂದ್ರ ಯಾರು ತನ್ನ ಸಲುವಾಗಿ ಸ್ವಾರ್ಥ ಜೀವಿ ಆಗಿರ್ತಾನ, ಇನ್ನೊಬ್ಬರ ಕಷ್ಟ ನೋವು ಅವ್ರಿಗೆ ಅರ್ಥನೇ ಆಗುದಿಲ್ಲ, ಅವಾಗ ಭವಿ ಅಂತಾರ. ಭಕ್ತ ಅಂದ್ರೆ ಯಾರಂದ್ರ ಅವ್ರಿಗೆ ಇನ್ನೊಬ್ಬರೇ ಆಗುವಂತ ನೋವು ನನ್ನ ನೋವು, ನನ್ನ ಕಷ್ಟ, ನನ್ನದು 1000 ತ್ರಾಸಿದ್ರು ಇನ್ನೊಬ್ಬರಿಗೆ ತ್ರಾಸಿದಾಗ ಯಾರು ಅನುಕೂಲ ಮಾಡ್ತಾರಲ್ಲ ಅವ್ರಿಗೆ ಭಕ್ತರು ಅಂತಾರ. ಇವೆರಡೇ ಅಂತೇಳಿ ನಮಗ ಸೊಲ್ಲಾಪುರದ ಸಿದ್ದರಾಮೇಶ್ವರ ಅಪ್ಪಣೆ ಕೊಡಿಸ್ತಾರ. ಆ ದಿಕ್ಕಿನೊಳಗ ನಾವೆಲ್ಲರೂ ಒಂದಾಗಿ ಹೋಗೋನು. ಬಹಳಷ್ಟು ವಿಚಾರಗಳಿಲ್ಲ ಇದು ಅದು. ಮತ್ತ ಇವೇನದಾವಲ್ಲ ಎಲ್ಲ ಕಾಯಕ ಪಂಗಡದೊಳಗೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರದಾರ. ಇವತ್ತೇನಾದ್ರು ವೀರಶೈವರ ಬಗ್ಗೆ ಬಂತು. ಒಬ್ರು ದೊಡ್ಡ ಬಸವ ತತ್ವನಿಷ್ಠರು ಒಬ್ರು ಸ್ವಾಮಿಗಳದಾರ. ಸ್ವಾಮಿಗಳ ಮನೆಗೆ ಸ್ವಾಮಿಗಳ ಕನ್ಯೆ ತಗೊಂಡಾರ. ಇವರು ಮಠಪತಿಯರದಾರ. ಅವ್ರ ಮನೆಗೆ ಹಿರೇಮಠದ ಸೊಸಿ ತಗೊಂಡಾರ. ಆಕಿ ಅವ್ರ ಮಾವನೇ ನೋಡುದಿಲ್ಲ. ನೀವು ಹೊದಾರ, ನಾ ಹಿರೇಮಠದಕ್ಕೀನಿ, ನೀವು ಹೊದಾರ ಅಂದ್ರೆ ಅಲ್ಲೇ ಸೇರಂತ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅನ್ನೋದು ಇದು ಎಲ್ಲರೊಳಗು ಎಲ್ಲ ಈ ಬಾಳಗಿಯರಂದ್ರೆ ಸಾಮಾನ್ಯನ ಇವ್ರು ಒಳಗದ ನೋಡಿ. ಎಲ್ಲ ಬ್ರಾಹ್ಮಣರು ಬೇರೆ, ಕ್ಷತ್ರಿಯ ಬೇರೆ, ನಾವು ಶೀಲವಂತರು, ನಾವು ಹಿಂಗ್ ನೋಡೋಂಟಲ್ಲ. ಹಿಂಗೆ ಎಲ್ಲಾರು ಒಳಗದಾವ್. ಇವ್ರನ್ನೆಲ್ಲ ನಾವು ತೋಡ್ದು ಹಾಕುವತ್ತ ನಾವೆಲ್ಲರೂ ಕೆಲಸ ಮಾಡಬೇಕು. ಮತ್ತ ಒಂದ್ ಕಡೆ
ಬೇಡ ಇನ್ನು ಬಾಟ ಮಾತಾಡ್ಕೋತ ಹೋದ್ರ ಬಹಳ ದೊಡ್ಡದಾಗ್ತೈತಿ. ಮತ್ತ ಇನ್ನೊಂದು, ನಮ್ಮ ರಾಜಕೀಯ ಅಸ್ತಿತ್ವ ಉಳಿಬೇಕಾಯ್ತಂದ್ರು ನಾವು ಲಿಂಗಾಯತರ ಸಂಖ್ಯೆಯನ್ನ ತೋರಿಸ್ಬೇಕಾಕೈತಿ. ಈಗ ಮೊನ್ನೆ ಹೇಳಿದ್ರು ಲಿಂಗಾಯತರ ಸಂಖ್ಯೆ 90, ಲಿಂಗಾಯತರ ಸಂಖ್ಯೆ 90. ಯಾಕೆ 90? ನೀವು ಲಿಂಗಾಯತ ಅಂತ ಬರ್ಸಿಲ್ಲ. ಈ ಲಿಂಗಾಯತ ಅನ್ನೋದು ಕಮ್ಮಿ ಆಯ್ತಂದ್ರ ಅಪ್ಪರು ತಾವ್ ರಾಜಕಾರಣಿಗಳಂದ್ರೆ ಏನು ತೊಂದರೆ ಆಕೈತಿ. ನೀವು ಲಿಂಗಾಯತರ ಅನ್ನೋದು ಕಮ್ಮಿ ಆಯ್ತಂದ್ರ ಅಲ್ಲಿ ಏನು ಯಾವುದೇ ಒಂದು ಪಕ್ಷದವ್ರು ಇರ್ಲಿ, JDS, BJP, ಕಾಂಗ್ರೆಸ್, ಯಾವುದೇ ಒಂದು ಪಕ್ಷದವ್ರು ಇರ್ಲಿ, ಅವ್ರು ಕೊಡ್ತಿರ್ತಾರ, ಸೀಟುಗಳನ್ನು ಕೊಡ್ತಾರ. ಈಗ MP ಸೀಟ್ ಒಂದು 100 ಸೀಟ್ನ ಯಾರಿಗೆ ಎಟ್ಟು ಕೊಡಬೇಕು? ರಿಸರ್ವೇಶನ್ ಮಾಡ್ಬೇಕಲ್ಲ. ಯಾರಿಗೆ? ಲಿಂಗಾಯತರಿಗೆ ಎಟ್ಟು ಕೊಡಬೇಕು? ನಿಮ್ಮ ಲಿಂಗಾಯತರ ಜನಸಂಖ್ಯೆಯನ್ನು ನೋಡಿ ಕೊಡ್ತಾರ. ನಿಮ್ಮ ಲಿಂಗಾಯತರ ಜನಸಂಖ್ಯೆ ನೋಡಿ 10 MP ಕೊಡಾಕತ್ತಾರ. ಏನ್ ಮಾಡತ್ತಾರ? 8 ಕೊಡಾಕತ್ತಾರ. ಮುಂದೆ ಬರ್ತಾ 6 ಕೊಡ್ತಾರ, 4 ಕೊಡ್ತಾರ. ಕಡಿಮೆ ಯಾಕ? ಅವ್ರು ತಿಳ್ಕೊತಾರ ಇವ್ರ ಸಂಖ್ಯೆನೇ ಕಡಿಮೆ ಐತಿ, ಇವ್ರು ಹೆಚ್ಚಿಗೆ ಕೊಟ್ಟು ಏನ್ ಮಾಡುದು? ಅಲ್ಲಿ MLA-ಗಳು 40, 50 ಜನ, 60 ಜನ ಲಿಂಗಾಯತರು ಇರೋಂಥವ್ರು ಹೋಗಿ ಈಗ ಕಮ್ಮಿ ಆಗತೈತಿ. ಯಾಕಪ್ಪ ಅಂದ್ರ ಅವ್ರು ಕೊಡನೆ ಕಮ್ಮಿ ಕೊಡಾಕ್ತಾರ, ಲಿಂಗಾಯತರ ಸಂಖ್ಯೆನೇ ಕಡಿಮೆ ಐತತಾರ. ಅದಕ್ಕ ತಾವು ರಾಜಕಾರಣಿಗಳು ಒಪ್ಪಾರೆ ಈ ಲಿಂಗಾಯತ ಅಂತ ಬರ್ಸೋದ್ ಕಡೆ ಹೆಚ್ಚಿನ ಒತ್ತು ಕೊಡಬೇಕು. ನಾವು ಲಿಂಗಾಯತರ ಕಡೆ ಸಮಾಜದಲ್ಲಿ ಜಾಗೃತಿಯನ್ನು ಮಾಡುವಂತ ಕೆಲಸ ಮಾಡಬೇಕು. ಅದಕ್ಕ ನಾವು ಅವರೆಲ್ಲ ಕೂಡಿ ಈ ಅಪ್ಪವರು ಏನದು ಹೋರಾಟ ವೇದಿಕೆಯನ್ನು ಮಾಡ್ಯಾರ, ಬಹಳ ಒಂದು ಸುವಿಚಾರ ಐತಿ. ಇದು ಈಗ ಮೊಳಕೆ ಹೊಡೆದೈತಿ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜ. ಭಕ್ತಿ ಅಂದ್ರೆ ಪೃಥ್ವಿ ಅಂದ್ರೆ ಕಠಿಣವಾಗಿರ್ತೈತಿ. ಈ ಪರಿಸ್ಥಿತಿ ಏನಿಲ್ಲ, ಕಠಿಣವಾದ ಪರಿಸ್ಥಿತಿಯಲ್ಲಿ ಇಂಥ ಒಂದು ಮೊಳಕೆಯನ್ನ ಚಿಂತಾಮಣಿ ಅಪ್ಪವರು, ನಮ್ಮ ಮಾಕಲ್ಸವರು, ಉಳಿದೆಲ್ಲ ಪ್ರಮುಖರು ಗಣ್ಯ ಮಾನ್ಯರು ಸೇರೋದನ್ನ ಮೊಳಕೆ ಹೊಡಿಸ್ಯಾರ. ಅದನ್ನ ನಾವು ಕಾಯ್ಕೊಂಡು ಹೋಗ್ಬೇಕು, ಅದನ್ನ ರಕ್ಷಣೆ ಕೊಡ್ಬೇಕು. ಅದಕ್ಕ ಅದು ಮೊಳಕೆ ಹೊರೈತ್ಲ, ಅದಕ್ಕೆ ಯಾರು ರಕ್ಷಣೆ ಕೊಡ್ಬೇಕು? ನಾವೇ ರಕ್ಷಣೆ ಕೊಡ್ಬೇಕು. ನಂದು ಹಂಗ ಹಿಂಗತಿ ಎಲ್ಲಾರು ಸುಟ್ಕೋತ ಹೋದ್ರಿ ಅಂದ್ರ ಮತ್ತೆ ನಾವು ಹಿಂದಕ್ಕೆ ಹೋಗ್ತೀವಿ. ಹಂಗೆಲ್ಲಾರು ಆಗ್ಲಾರ್ದಂಗ ನಮ್ಮ ಧರ್ಮ ಸ್ವತಂತ್ರ ಆಗ್ಬೇಕಾಯ್ತಂದ್ರ ಅಲ್ಪಸಂಖ್ಯಾತ ಮಾನ್ಯತೆ ಬೇಕು. ಅಲ್ಪಸಂಖ್ಯಾತ ಅಂದ್ರೆ ಇಡೀ ಭಾರತೀಯ ಜನಸಂಖ್ಯೆ ಒಳಗ ನಾವು ಅಲ್ಲಿ ಲಿಂಗಾಯತರನ್ನಂತವ್ರು 4 ಕೋಟಿ 5 ಕೋಟಿ 6 ಕೋಟಿ ಏನ್ ಕರ್ನಾಟಕದ ಅವಾಗ ಅಲ್ಪಸಂಖ್ಯಾತರಕ್ಕೆ. ಇಡೀ ದಕ್ಷಿಣ ಭಾರತದಲ್ಲಿ ಲೆಕ್ಕ ತಗೊಂಡ್ರೆ ಒಂದು 8-10 ಕೋಟಿ ಜನ ಲಿಂಗಾಯತರದ ಆಟೋಮೆಟಿಕ್ ಅಲ್ಪಸಂಖ್ಯಾತರಕ್ಕೆ ನಾವು ಬಹಳಷ್ಟು ಮಾನ್ಯತೆಗಳು ಸಿಗ್ತಾವು. ಅದಕ್ಕೆ ನಾವು ನಮ್ಮ ಎಲ್ಲ ವೈರುಧ್ಯವನ್ನು ಮರೆತು ಈ ಸಂಘಟಕರಿಗೊಂದಿಗೆ ಸಹಕರಿಸೋಣ. ಎಲ್ಲರಿಗೂ ಅಲ್ಲಿಂದ ಕೊನೆಯದಾಗಿ ಒಂದು ಮಾತು ಹೇಳ್ಬಿಡ್ರಿ. ನಾನು ಜೋಡಿ ನಾ ಇಟ್ಟತಕ್ಕ ಏನ್ ಹೇಳಿದ್ನಾರ ಅದ್ರ ಒಟ್ಟು ಸಾರಾಂಶನೇ ಒಂದು ಮಾತು ಹೇಳ್ತೀರಿ. ಎಲ್ಲಾರು ನನ್ನ ಜೋಡಿ ಕೈ ಮುಕ್ಕೊಂಡ್ರಿ. ಮ್ಯಾಗಿದ್ದವ್ರು ತೆಳಗಿದ್ದವ್ರು ಎಲ್ಲರೂ ಕೈ ಮುಗಿರಪ್ಪ. ಕೈ ಯವ್ವ ಮೊಬೈಲ್ ಬಿಡ್ರಿ, ಕೈ ಮುಗಿರಿ. ನಾ ಹೇಳಂಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಷ್ಟಲಿಂಗ ತತ್ವ ಜಗದಲ್ಲಿ ಹಬ್ಬನೆ, ವಚನಗಳ ಸಾರ ಎಲ್ಲೆಡೆ ಪಸರಿಸಲಿ. ಜಾತಿಯ ಭೂತ ನಾಶವಾಗಲಿ, ಮಾನವರೆಲ್ಲರೂ ದೇವರ ಮಕ್ಕಳು ಎಂಬ ಅರಿವು ಮೂಡಲಿ. ಸಮತಾ ತತ್ವ ನಮ್ಮ ಉಸಿರಾಗಲಿ. ಮೂಢ ನಂಬಿಕೆಗಳು, ಮೂಢ ಆಚರಣೆಗಳು ತೊಲಗಿ ಹೋಗಲಿ. ಸಕಲ ಜೀವಾವಳಿಗೆ ಲೇಸಾಗಲಿ. ವಿಶ್ವದಲ್ಲಿ ಶಾಂತಿಯೂ ನೆಲೆಸಲಿ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್. ಜಯ ಮಂಗಲಂ. ಜೈ ಗುರು ಬಸವೇಶ. ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ.